ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗಲ್ಲಿ ನಾನು ಮಾರ್ನಿಂಗೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಆ್ಯಕ್ಚುಲಿ ತುಂಬಾ ವಿಶೇಷ ಇದೆ. ಏನು ಅಂದರೆ ಇವತ್ತು ನಮ್ಮ ಕುಟುಂಬದವರೆಲ್ಲ ಸೇರಿ ನಮ್ಮ ಮನೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರ ಪೂಜೆ ಇದೆ ನೋಡಿ. ಇನ್ನೂ ಸ್ಯಾಟರ್ಡೆ 5:17 ಇದೆ ಟೈಮು. ಸೊ ಆಲ್ರೆಡಿ ಇಷ್ಟೊತ್ತಿಗೆ ಎಲ್ಲರೂ ಕೂಡ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಕೂಡ ಸ್ನಾನ ಮಾಡಿ ರೆಡಿ ಇದ್ದೀವಿ. ಇವತ್ತು ದೇವಸ್ಥಾನಕ್ಕೆ ನಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡಿಸಿ ಪೂಜೆ ಮಾಡಬೇಕು. ಸೊ ಅಭಿಷೇಕನ ಬೆಳಗ್ಗೆ ಸೂರ್ಯ ಉದಯಿಸುವಂತಹ ಸಮಯದಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದಲ್ವ. ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ನೋಡಿ. ಇದೇ ದೇವಸ್ಥಾನ ನಮ್ಮ ಮನೆ ದೇವರು. ಸೊ ಇಲ್ಲಿಗೆ ನಾವು ಬಂದಿದ್ದೀವಿ. ಇವತ್ತಿನ ಲಾಗ್ ದೇವರ ದರ್ಶನ ಕೂಡ ನಿಮಗಾಗುತ್ತೆ, ಹಾಗೆಯೇ ನಮ್ಮ ಫ್ಯಾಮಿಲಿ ಜೊತೆ ಫನ್ ಯಾವ ರೀತಿ ಮಾಡ್ತೀವಿ, ನಾವು ಯಾವ ರೀತಿ ತರಲೆ ಮಾಡ್ತೀವಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿರುತ್ತೆ. ಸೊ ಯಾವುದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ, ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ನೋಡಿ ನಾವೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ, ಆದರೆ ಅರ್ಚಕ್ರೆ ಬಂದಿಲ್ಲ. ಇಲ್ಲ, ಇದಂತೂ ವಾಯ್ಸ್ ಎಡಿಟ್ ಮಾಡಲ್ಲ, ಹಂಗೆ ಹಾಕ್ತೀನಿ ಹೇಳಿ. ಅಲ್ಲ ನಮ್ಮನ್ನೆಲ್ಲ 4 ಗಂಟೆಗೆ ಹೇಳಿಸ್ಬಿಟ್ರಿ. ಏನಿದ್ಗ ಅರ್ಚಕ್ರನ್ನೇ ಬರೋಕ್ಕೆ ಹೇಳಿಲ್ಲ. ಏನು ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಅವ್ರಿಗೆ ಹೇಳಿದ್ದು, ಅವರು ರಾಹುಕಾಲದಲ್ಲಿ ಮನೆಯಿಂದ ಹೊರಗಡೆ ಕಾಲಿಡಲ್ಲ ಅಂತ ಹೇಳಿದ್ರು. ಹೌದು, ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ರಾಹುಕಾಲದಲ್ಲಿ ಮನೆಯಿಂದ ಹೊರಗಡೆ ಕಾಲಿಡಲ್ಲ ಅಂತ ಹೇಳಿದ್ರು. ಹೌದಾ? ಸೊ ಈಗ ಇಟ್ಬಿಟ್ಟು ನೋಡಿ ಓಡ್ಬೋತಾರ ನೋಡಿ. ಬೆಳಗಿನ ಜಾವ 5 ಗಂಟೆಯಿಂದ ರಾಹುಕಾಲ ಆಯ್ತಾ? ಇವ್ರು ನೋಡಿ, ನಾವೆಲ್ಲರೂ ಕೂಡ ಬದುಕೋಕ್ಕೋಸ್ಕರ ನಿದ್ದೆ ಮಾಡಿದ್ರೆ ಇವರು ನಿದ್ದೆಗೋಸ್ಕರನೇ ಬದುಕವ್ರೆ. ಮಿಸ್ಟರ್ ಏನಂತೀರಾ? ಇವತ್ತು ಅಷ್ಟಕ್ಕೆ ಎದ್ದು ಬಂದಿದ್ದೀರಾ? ಸಾಧನೆ ಇಷ್ಟು ಬೇಗ ಎದ್ದು ಸ್ನಾನ ಮಾಡಿ, ಅದೂ ಇಷ್ಟು ಬೇಗನೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದಿರೋದು ಸಾಧನೆ. ಫೈನಲಿ ಅರ್ಚಕರು ಬಂದಿದ್ದಾರೆ. ಅರ್ಚಕರು ದೇವಸ್ಥಾನಕ್ಕೆ ಬಂದಿದ ತಕ್ಷಣ ನಾನು ನನ್ನಣ್ಣ ಎಲ್ಲ ಸೇರಿ ಆ ದೇವಸ್ಥಾನದ ಬಾಗಿಲೇನಿದೆ, ಮೆಟ್ಟಿಲುಗಳೇನಿದೆ ಅದನ್ನೆಲ್ಲ ಶುಚಿಗೊಳಿಸಿ ಅದನ್ನೆಲ್ಲ ನಾವು ರೆಡಿ ಮಾಡಿದ್ವಿ. ಅರಿಶಿನ ಕುಂಕುಮ ಇಡೋದ್ರ ಜೊತೆಗೆ ಹೂವು ಇದನ್ನೆಲ್ಲ ನಾವು ಮಾಡಬೇಕು ಅಂತ ಏನಿಲ್ಲ, ಅದು ಅವರವರ ಭಕ್ತಿಗೆ ಬಿಟ್ಟಿದ್ದು. ಇದನ್ನೆಲ್ಲ ಅರ್ಚಕರೇ ಮಾಡ್ತಾರೆ. ಆ್ಯಕ್ಚುಲಿ ನಾವು ಬೇಗ ಹೋಗಿದ್ದ ಕಾರಣ ಅವರು ಇನ್ನೂ ಅದನ್ನೇನು ಮಾಡಿರಲಿಲ್ಲ, ಹಾಗಾಗಿ ನಾವೇ ಇದನ್ನು ಮಾಡಿದ್ವಿ. ನಾನು ಪ್ರತಿ ವರ್ಷ ಇದನ್ನ ನಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡಿಸ್ತೀನಿ. ಈ ಸಮಯದಲ್ಲಿ ಈ ಎಲ್ಲ ಸೇವೆನೂ ಕೂಡ ನಾನು ಮಾಡ್ತೀನಿ. ಯಾಕೆ ಅಂದರೆ ಈ ಸೇವೆನ ಮಾಡೋದ್ರಿಂದ ಮನಸ್ಸಿಗೆ ಸಿಗುವಂತಹ ಖುಷಿನೇ ಬೇರೆ. ಸೊ ಆ ದೇವರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರುತ್ತೆ, ಎಲ್ಲರ ಮೇಲೆ ಇರುತ್ತೆ. ನಾನು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಸಹ ಅವರ ಆಶೀರ್ವಾದ ಇರುತ್ತೆ. ಹಾಗಾಗಿ ಇದನ್ನು ಮಾಡೋದ್ರಲ್ಲಿ ನನಗೆ ಖುಷಿ ಜಾಸ್ತಿ. ದೇವರಿಗೆ ಅಭಿಷೇಕ ಎಲ್ಲವನ್ನು ಮುಗಿಸಿದ ನಂತರ ಅರ್ಚಕರು ಅದಕ್ಕೆ ಹೂವಿನ ಅಲಂಕಾರವನ್ನು ಮಾಡಿದರು. ಹೂವಿನ ಅಲಂಕಾರದಲ್ಲಿ ಆ ಭಗವಂತನನ್ನು ನೋಡಲು 2 ಕಣ್ಣು ಸಾಲುತ್ತಿರಲಿಲ್ಲ. ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ಭಗವಂತನು ತಿರುಪತಿಯ ತಿಮ್ಮಪ್ಪನ ಅಷ್ಟು ಅವತಾರಗಳಲ್ಲಿ ಒಂದು ಅವತಾರ ಎಂದೇ ಹೇಳಬಹುದು. ನಾವು ಇವರನ್ನು ಅಂಗರ ತಿಮ್ಮಪ್ಪ ಎಂಬ ಹೆಸರಿನಿಂದ ಕರೆಯುತ್ತೇವೆ. ಈ ಬಂಟರು ನಾವು ತಿಳಿಸುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಆ ಭಗವಂತನಲ್ಲಿ ತಿಳಿಸುವರು ಎಂಬುದು ಇಲ್ಲಿನ ಒಂದು ನಂಬಿಕೆ. ಹಾಗಾಗಿ ಮೊದಲು ಆ ಬಂಟರಿಗೆ ನಾವು ಪೂಜೆ ಸಲ್ಲಿಸಿ ನಂತರ ಗರ್ಭಗುಡಿಯಲ್ಲಿರುವ ಭಗವಂತನನ್ನು ಪೂಜೆ ಸಲ್ಲಿಸುವುದು ಇಲ್ಲಿನ ಒಂದು ವಾಡಿಕೆಯಾಗಿದೆ. ಸೊ ಈ ಭಗವಂತನ ಆಶೀರ್ವಾದ ಪ್ರತಿಯೊಬ್ಬರ ಮೇಲಿರಲಿ ಎಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಈ ಭಗವಂತನ ಮಹಿಮೆ ಅಪಾರವಾದದ್ದು. ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟಾಗ ಮಾತ್ರ ಇಲ್ಲಿನ ಒಂದು ಮಹಿಮೆ ಶಕ್ತಿಯನ್ನು ತಿಳಿಯೋದು ಸಾಧ್ಯ. ಪೂಜೆಯೆಲ್ಲ ಮುಗಿದ ಮೇಲೆ ಜೊತೆಯಲಿ ನೋಡಿ ನಮ್ಮ ಅಣ್ಣ
ನಮ್ಮ ನಿಸರ್ಗ ಅವ್ರ ಕೈ ಹಿಡ್ಕೊಂಡು ಸಪ್ತಪದಿ ತುಳ್ದಂಗೆ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿಸ್ತವನೆ. ಒಂದು ಸ್ವಲ್ಪ ಮುಖ ತೋರಿಸಿ. ನೋಡಿ, ಇವರು ನಿಸರ್ಗ ಅವರು, ಇವರು ಪ್ರದೀಪ ಅವರು. ಆದರ್ಶ್ ಅವರೇ, ಏರ್ ಕಟಿಂಗ್ ಮಾಡಿಸ್ಬೇಕು ತಾನೇ? ಏರ್ ಕಟಿಂಗ್ ಮಾಡಿಸ್ತಾನೆ ಬಂದಿದ್ದೀರಲ್ಲ ನೀವು ದೇವಸ್ಥಾನಕ್ಕೆ? ದುಡ್ಡಿಲ್ಲ. ನೋಡಿ, ಇದು ಏರ್ ಕಟಿಂಗ್ ಮಾಡಿಸಿದನಂತೆ, ನೆನ್ನೆ ಅಷ್ಟೇ ಏರ್ ಕಟಿಂಗ್ ಮಾಡಿಸ್ಕೊಬಂದಂತೆ ನೋಡಿ. ಹೌದು, ನೆನ್ನೆ. ಏನಂತೀರಾ ನೀವು ನಿಮ್ಮ ಮೊಮ್ಮಗನ ಏರ್ ಕಟಿಂಗ್ ಬಗ್ಗೆ? ನನ್ಗೆ ಅವೆಲ್ಲ ಇಡ್ಸಕ್ಕಿಲ್ಲ. ಇನ್ನು ಹೆಂಗೆ ಮಾಡಿಸ್ಬೇಕಿತ್ತು? ಕ್ಲೀನಾಗಿ ಮಾಡಿಸ್ಬೇಕು ನಾವು. ಕ್ಲೀನಾಗಿ ಮಾಡಿಸ್ಬೇಕು ನಾವು. ಕ್ಲೀನಾಗಿ ಮಾಡಿಸ್ಬೇಕು ನಾವು. ನೋಡು, ಈ ಟೆಂಪ್ಲೇಟ್ ಇಷ್ಟ ಆಗುತ್ತೆ ಅಷ್ಟೇ. ಇವ್ರ ಥರ ಮಾಡಿಸ್ಬೇಕಂತೆ. ಆದರ್ಶ್ ಅವರೇ, ನೀವು ನೆಕ್ಸ್ಟ್ ಟೈಮಿಂದ ಆ ಥರ ಮಾಡಿಸಿ. ಚೆನ್ನಾಗಿ ಕಾಣ್ತಾ ಇದೆ ಅಂತ ಕೇಳಿ ಅಲ್ಲಿ. ಚೆನ್ನಾಗಿ ಕಾಣ್ತದಮ್ಮ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಓಪನ್ ಮಾಡಿದ್ರಾ ಗಾಡಿಯ? ಡೋರ ಓಪನ್ ಆವೆ ಎಲ್ಲವಾ? ಇವತ್ತು ನಿಮ್ಮ ಬರ್ತಡೇ ಅಂತೆ. ಬರ್ಡೇ ಬಾಯಿ ಚಡ್ಡಿಲ್ ಬಂದವನೇ ದೇವಸ್ಥಾನಕ್ಕೆ. ಬರ್ಡೇ ಬಾಯಿ ಚಡ್ಡಿಲ್ ಬಂದವನೇ ದೇವಸ್ಥಾನಕ್ಕೆ. ಹಂಗೆ ಹಾಕ್ಬಿಡ್ತಾಳೆ ನಮ್ಮ ಮಾತಾಡಿದ. ಹ್ಯಾಪಿ ಬರ್ತಡೇ. ಹಲೋ ಹ್ಯಾಪಿ. ಬರ್ಡೇ ಬಾಯಿ ದೇವಸ್ಥಾನಕ್ಕೆ ಚಡ್ಡಿಲ್ ಬಂದಿದ್ದಾನೆ, ನೋಡ್ಕೊಳ್ಳಿ. ಧರ್ಮಪತ್ನಿ. ಸಿಸ್ಟರ್, ಮೈ ಸ್ವೀಟ್ ಸಿಸ್ಟರ್. ತಿಂಡಿ ಮಾಡಬಿಟ್ಬಿಟ್ಟು ಇಲ್ಲಿ ಇದಂತೆ. ಏನ್ ಬೇಕು ಹೇಳಿ? ಇವತ್ತು ಬರ್ಡೇ ಯಾರ್ದು? ನಂದ ನಿಮ್ದ? ತಿಂಡಿ ಬರ್ಡೇ ಯಾರ್ದು? ಹೊಟ್ಟೆ ಕುಳು ಅಂತ ಐತಿ. ಒಳ್ಳೆ ರುಚಿಕರವಾದ ಅಡಿಗೆ ಅದೇ ನಮಗೆ. ಇವ್ರು ನೋಡಿ, ಇವತ್ತು 5 ಗಂಟೆಗೆ ಏಳಿಸ್ಬಿಟ್ಟವ್ರೆ, ಇನ್ನೂ ಹೋಯ್ತಾ ಇಲ್ಲ ಮನೆಗೆ. ಮನೆಗಾರು ಹೋದ್ರೆ ನಿದ್ದೆ ಮಾಡ್ಬೋದು ಅಂತ ನೋಡ್ತಾವನೆ. ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ಹೇಳಿ. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ. ಎಸ್, ನಾವು ಈಗ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಚೆನ್ನಾಗಿದ್ರೆ ಹೋಟ್ಲಲ್ಲಿ ಪುಳಿಯೋಗರೆ ತಿಂತೀನಿ. ನಾನೇ ಕೊಟ್ಟಿದ್ದೀನಿ ಅಂತ ಹೇಳಿ ಹೋಗ್ಲಿ. ಇವನ್ ಬರ್ತಡೆಗೆ ನಾನು ಈ ಬೈಕ್ನ ಗಿಫ್ಟ್ ಕೊಟ್ಟಿದ್ದೀನಿ. ಏನು ಅನ್ನಿಸ್ತಿದೆ ನಿಮಗೆ ನಾನು ಗಿಫ್ಟ್ ಕೊಟ್ಟಿರೋದು? ತುಂಬ ಖುಷಿ ಆಗಿದೆ ಸಿಸ್ಟರ್. ನೀವು ಯಾವಾಗಲೂ ನನಗೆ ಏನು ಕೃತಜ್ಞ ಪೂರ್ವಕವಾಗಿರ್ಬೇಕು. ಯಾಕೆಂದರೆ ನೋಡಿ ಎಂಥ ಒಳ್ಳೆ ಗಿಫ್ಟ್ ಕೊಟ್ಟಿದೆ. ಈಗ ಸೈಡಿ ಬಾರೆ ನೋಡಿ. ಆಯ್ತು, ಚೆನ್ನಾಯ್ತಾ? ಇಷ್ಟ ಆಯ್ತಾ ಗಿಫ್ಟು? ತುಂಬ ಇಷ್ಟ ಆಯ್ತು. ಸರಿ, ನೀವು ಬರ್ಡೇ ಪಾರ್ಟಿ ಕೊಡ್ಸಲ್ವಾ? ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದೀನಿ, ಬರ್ಡೇ ಪಾರ್ಟಿ ಕೊಡ್ಸಲ್ವಾ? ಕೊಡ್ಸಲ್ಲ. ಏನು ಕೊಡಿಸ್ತೀರಾ? ಯಾವ್ದು ಬೇಕು ಎಣ್ಣೆ? ಬೇಡ, ನನಗೇನೊಂದು ಬೇಡ ಬೇಡ, ಒಂದು 30 ಗ್ರಾಮ್ಸ್ ಏನಾದ್ರು ಗೋಲ್ಡ್ ಕೊಡಿಸಿ. ಯಾಕೆಂದ್ರೆ ನಾನು ಇಷ್ಟೊಂದು ಒಳ್ಳೆ ಬೈಕ್. 30 ಚಾಯ್ಸ್ ಬೇಕಂತ. ಅವಳನ್ನ ತೋರಿಸ್ಬೇಡ ವಿಡಿಯೋದಲ್ಲಿ. ಸ್ಕಾಚ್ ಗೋಲ್ಡ್, ಪ್ಯೂರ್ ಗೋಲ್ಡ್. ಗಾಡಿ ಪೂಜೆ ಮಾಡಿಸ್ಕೊಂಡು ನೋಡಿ, ನಾನು ಗಾಡಿ ಕೊಡಿಸಿದ್ನಲ್ಲ, ಅದನ್ನೆಲ್ಲ ಟ್ರಯಲ್ ನೋಡ್ತಿದ್ದಾರೆ ಇವ್ರು. ನಮ್ಮ ಯಜಮಾನ್, ನಿಮ್ಗೂ ಬೇಕೇನ್ರಿ ಈ ಥರದೊಂದು ಗಿಫ್ಟು? ಇವ್ನಿಗೆ ಈ ಥರ ಗಿಫ್ಟ್ ಕೊಡ್ತೀನಿ, ನಿಮ್ಗೆ ಇನ್ನೂ ದೊಡ್ಡ ಗಿಫ್ಟ್ ಕೊಡಿಸ್ತೀನಿ, ಸುಮ್ಮನಿರಿ. ಬರಿವೋಳು ಸುಬ್ಬಲಕ್ಷ್ಮಿಗೆ ಬರಿವೋಳು. ಇದು ರಣ್ಣ ತಗೊಂಡಿರೋದು ಬರೀ ಡುಬಾಕು, ಬರೀ ಸುಳ್ಳು ಹೇಳ್ತಾಳೆ. ಒಂದು ಪಾನಿಪುರಿನೂ ಕೊಡ್ಸಲ್ಲ ಇವಳು. ಪಾನಿಪುರಿನೂ ಕೊಡ್ಸಲ್ಲ ಇವಳು, ಎಷ್ಟೊಂದು ಕಂಜೂಸ್ ಇವಳು. ನನಗೆ ಗೊತ್ತು, ನಾನು ಎಷ್ಟು ಧಾರಾಳ ಮನಸ್ಥಿತಿ ಉಳ್ಳವಳು ಅಂತ ಎಲ್ರಿಗೂ ಗೊತ್ತು. ಗೊತ್ತು. ನಮ್ಮ ಯಜಮಾನ್ರನ್ನೇ ಕೇಳಿ ರೀ, ನನ್ನ ಕಂಜೂಸಾ?
ಸೈಡ್ ಬಾಯ್ತು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನೋಡಿ ಟೈಮ್ ಆಗಲೇ 11 ಗಂಟೆ ಆಗಿದೆ. ಸೊ ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿಗೋಸ್ಕರ ಬಕ ಪಕ್ಷಿ ಥರ ಕಾಯ್ತಾ ಕೂತಿದ್ದಾನೆ. ತಿಂಡಿ ಬೇಕಾ? ಹೊಟ್ಟೆ ಹಸಿತಿದ್ಯಾ? ತಿಂಡಿ ತಿಂದ್ಬಿಟ್ಟು ಏನು ಮಾಡ್ತೀಯಾ? ಡ್ಯಾನ್ಸ್. ನಮ್ಗೆ ಅರ್ಥ ಆಗದೆ ಇರೋ ಸಾಂಗ್ ಬೇರೆ ಹಾಕೊಂಡಿದ್ದಾನೆ. ನಾವು ಬರೀ ಕನ್ನಡ ಸಾಂಗ್ಸ್ ಅಷ್ಟೇ ಕೇಳೋದು. ಏನಾಗಿದೆ? ಏನಾಗಿದೆ? ಮೇಕಪ್ ಹೋಗಿದೆಯಂತೆ. ನಾಳೆ ನಮ್ಮ ಹುಡುಗಿ ಮೇಕಪ್ ಮಾಡ್ಕೊಂಡ ಮೇಲೆ ವಿಡಿಯೋ ಮಾಡ್ಕೊತೀನಿ. ಈಗಲೂ ಕೂಡ ವಿಡಿಯೋ ಮಾಡಾಕ್ತೀನಿ. ಬೀಗರು ಏನೋ ಕಷ್ಟ ಸುಖ ಮಾತಾಡ್ತಿದ್ದಾರೆ. 90 ವರ್ಷದಿಂದ ಮಾತಾಡಿದ್ದಾರೆ, ಇನ್ನೂ ಮಾತಾಡಿ ಮುಗ್ದಿಲ್ಲ. ಈಗೂ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಇವಾಗ ವಯಸ್ಸು ಎಷ್ಟು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ ಯಾಕೆ ಆಮೇಲೆ? ಇವರು ನಮ್ಮಿಬ್ಬರು ಅಜ್ಜಿಯರು. ಇವರು ನಮ್ಮಪ್ಪನಮ್ಮ. ಆ ಕಡೆ ಎಲ್ಲೋ ಸ್ಯಾರಿ ಹಾಕಿರೋರು ನಮ್ಮಮ್ಮನಮ್ಮ. ಸೊ ಇಬ್ಬರು ನಮ್ಮ ಮನೆಯ ಅಜ್ಜಿಯಂದಿರು. ನೋಡಿ ಬೀಗರು ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ಇವರು ನಮ್ಮಮ್ಮ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೂ ತಿಂಡಿ ಏನೂ ಕೊಟ್ಟಿಲ್ಲ, ಆದರೂ ಕೂಡ ವಿಡಿಯೋ ಮಾಡ್ತಿದ್ದಾರಲ್ಲ ಅಂತ ಬೈಯೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಹೊಟ್ಟೆ ಹಸ್ರೆ ಹಿಂಗೆಲ್ಲ ಆಡ್ತಾರೆ. ನರಹಂತಕರು, ಕಿಡಿಗೇಡಿಗಳು ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಪೊಲೀಸ್ ಠಾಣೆಯಿಂದ ಎಸ್ಕೇಪ್ ಆಗಿದ್ದಾರೆ. ಅವರೇ ಇವರು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ. ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೇ ಬರಲಿ ದಿನ ನಗು ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು. ಜುಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ, ರಿಮ ಜಿಮ್ ಜಿಮ ಜಿಮ್ ಜಿಮ ನಮ್ಮ ಮನೆ. ತೂಗಾಡೋ ತುಂಬಿದ ತೆನೆ ತೆನೆ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ. ತಂದಾನನ ತಾನಾನನ ತಂದಾನನ ತಾನಾನನ. ಆ್ಯಕ್ಚುಲಿ ಇದು ಶನಿವಾರ ಮತ್ತು ಭಾನುವಾರದ 2 ದಿನದ ವಿಡಿಯೋಗಳಾಗಿರುತ್ತೆ. ಶನಿವಾರ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿ ಕುಟುಂಬದೊಂದಿಗೆ ಸೇರಿ ದೇವರ ದರ್ಶನ ಮಾಡಿ, ಭಾನುವಾರ ನಮ್ಮ ನಿಸರ್ಗದ ಸೀಮಂತ ಆಯಿತು. ಸೊ ಅವಳನ್ನು ನಾವು ಅವಳ ತವರ ಮನೆಗೆ ಕಳಿಸ್ತಾ ಇದ್ದೀವಿ. ಈ ದಿನ ಪೂಜೆ ಮಾಡಿದ ವಿಶೇಷತೆ ಕೂಡ ಅದೇನೆ.
ತಾಯಿ ಮಗು ಇಬ್ಬರು ಸಹ ಸುರಕ್ಷಿತವಾಗಿ ಆರೋಗ್ಯವಾಗಿರಲಿ, ಎಲ್ಲ ಒಳ್ಳೆಯದಾಗಲಿ, ನಮ್ಮ ಮನೆಗೆ ಆರೋಗ್ಯವಂತ ಮಗು ಬರಲಿ, ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಕೇಳಿಕೊಂಡು ಭಾನುವಾರ ಸೀಮಂತ ಮಾಡಿ ಕಳಿಸುವಂತಹ ಶಾಸ್ತ್ರ ಇತ್ತು. ಆದರೆ ಭಾನುವಾರದಂದು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಅದು ಕೆಲವೊಂದು ಫೋಟೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಎಲ್ಲರೂ ಕೂಡ ಅರಸಿ ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮ ಶುಭ ಹಾರೈಕೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಕೂಡ ನಮ್ಮನ್ನು ಮಿಸ್ ಮಾಡ್ತಾಯಿರಿ. ಹಾಗೆಯೇ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.